ಹಲಸಿನ ಹಣ್ಣು ಭಾಳ ಒಳ್ಳೆಯ ಒಂದು ರುಚಿಕರವಾದ ಹಣ್ಣು. ಇದು ಜೀರ್ಣಿಸ್ಕೊಳ್ಳಿಕ್ಕೆ ಕಷ್ಟ, ಹೆವಿ ಟು ಡೈಜೆಸ್ಟ್. ಅದರಲ್ಲಿ ಹಣ್ಣಿನಲ್ಲಿ ಫ್ರಕ್ಟ್ರೋಸ್ ಇರ್ತದೆ, ಸುಕ್ರೋಸ್ ಇರ್ತದೆ. ಇದು ಹೃದಯಕ್ಕೆ ಶಕ್ತಿಯನ್ನು ಕೊಡ್ತದೆ. ಇದನ್ನು ನಿಯಮಿತವಾಗಿ ಸೇವನೆ ಮಾಡೋದು ಒಳ್ಳೆಯದು. ಸೀಸನಲ್ ಫ್ರೂಟ್ ಇದೆ, ಇದನ್ನು ಇನ್ನೂ ಡೂಪ್ಲಿಕೇಟ್ ಮಾಡಿಲ್ಲ ಜನ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಹಲಸಿನ ಹಣ್ಣು ಬಹಳ ಒಳ್ಳೆಯ ಒಂದು ರುಚಿಕರವಾದ ಹಣ್ಣು. ಇದರ ಪ್ರಯೋಜನಗಳನ್ನ, ಆರೋಗ್ಯದ ಲಾಭಗಳನ್ನು ನೋಡೋಣ. ಹಲಸಿನ ಹಣ್ಣು ಮಧುರ ರಸವನ್ನು ಹೊಂದಿದೆ ಹಾಗೂ ಇದರಲ್ಲಿ ಸ್ನಿಗ್ಧತೆ ಹೆಚ್ಚಾಗಿದೆ. ಹಾಗೂ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಮಾಂಸಧಾತು, ಇದು ಬಲ್ಯ ಮತ್ತು ಭ್ರೂಮಣ, ಮಾಂಸಧಾತು ಬಹಳ ಬೇಗ ವಿಕಾಸ ಆಗುತ್ತೆ, ಶಕ್ತಿ ಹೆಚ್ಚಾಗುತ್ತೆ. ಆದರೆ ಶಾರೀರಿಕ ಶ್ರಮ ಇಲ್ಲದೆ ಇರೋದು, ಇದನ್ನು ಹೆಚ್ಚಾಗಿ ತಿಂದರೆ ಒಬೆಸಿಟಿ, ಇದು ಜೀರ್ಣಿಸ್ಕೊಳ್ಳಿಕ್ಕೆ ಕಷ್ಟ, ಹೆವಿ ಟು ಡೈಜೆಸ್ಟ್. ಅದಕ್ಕೆ ಸಾಮಾನ್ಯವಾಗಿ ಆಫೀಸಲ್ಲಿ ಕೆಲಸ ಮಾಡೋರು 1 ರಿಂದ 2 ತೊಳೆ ತಿನ್ಬೋದು. ಶಾರೀರಿಕ ಶ್ರಮ ಕೆಲಸ ಮಾಡೋರು ಇದನ್ನು 4 ರಿಂದ 6 ತೊಳೆಯನ್ನು ತಿನ್ನಬಹುದು. ಎಷ್ಟು ಅದ್ಭುತ ಎನರ್ಜಿಯನ್ನು ಇದು ಕೊಡುತ್ತದೆ. ಇನ್ಸ್ಟಂಟ್ ಎನರ್ಜಿ ಬೂಸ್ಟರ್ ಇದು. ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಮತ್ತು ಶುಗರ್ ಇರೋರು ಸಹ ಹಲಸಿನ ಹಣ್ಣು ತಿನ್ನಬಹುದು. 1 ರಿಂದ 2 ತೊಳೆ ಅಂತ ಕರೀತಾರಲ್ಲ ಅಷ್ಟು. ಅದರಲ್ಲಿ ಹಣ್ಣಿನಲ್ಲಿ ಫ್ರಕ್ಟ್ರೋಸ್ ಇರ್ತದೆ, ಸುಕ್ರೋಸ್ ಇರೋದಿಲ್ಲ. ಇದು ಹೃದಯಕ್ಕೆ ಶಕ್ತಿಯನ್ನು ಕೊಡ್ತದೆ. ಮತ್ತು ಇದನ್ನು ಜೇನಿನೊಂದಿಗೆ ತಿಂದರೆ ಶ್ವಾಸಕೋಶದ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಮತ್ತೆ ಹಲಸಿನ ಹಣ್ಣಿನ ಒಂದು ಪ್ರಯೋಗವನ್ನು ಬಾಳೆಹಣ್ಣಿನ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಹಾಕಿ, ಜೇನುತುಪ್ಪ 1 ಅರ್ಧ ಚಮಚ, 1 ಚಮಚ ಹಸುವಿನ ತುಪ್ಪ ಹಾಕಿ ಸೇವನೆ ಮಾಡಿ ನೋಡಿ. ಸ್ಪರ್ಮ್ ಕೌಂಟು, ಮೊಟಿಲಿಟಿ ಮತ್ತು ಸತಿಪತಿಗಳ ದೈಹಿಕ ಒಂದು ಸುಖಭೋಗದ ಆಸಕ್ತಿಯ ತೊಂದರೆಗಳು ಇವೆಲ್ಲವೂ ಕೂಡ ಕಡಿಮೆ ಆಗಲಿಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಇದು ತುಂಬುತ್ತದೆ. ಅದರೊಟ್ಟಿಗೆ ಇದು ನಮ್ಮಲ್ಲಿ ಮಾಂಸಖಂಡಗಳನ್ನು ಮತ್ತು ಚರ್ಮದ ಒಂದು ಶಕ್ತಿಯನ್ನು, ಚರ್ಮದ ಕಾಂತಿಯನ್ನು ಇದು ಹೆಚ್ಚಿಸುತ್ತೆ. ಅದರ ಜೊತೆಗೆ ಇದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಂಶ ಮತ್ತು ಮಿನರಲ್ಸ್ಗಳು ನಮ್ಮ ಬೋನ್ಸ್ಗಳನ್ನು ಸ್ಟ್ರೆಂತ್ಫುಲ್ ಆಗಿರ್ತವೆ. ಹಾಗೂ ಇದರಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಟಮಿನ್ಸ್ಗಳು ನಮ್ಮ ವೈಟಲ್ ಆರ್ಗನ್ಸ್ಗಳನ್ನು ಮತ್ತು ಇಮ್ಯುನಿಟಿಯನ್ನು ಚೆನ್ನಾಗಿಡ್ಲಿಕ್ಕೆ ಕೆಲಸ ಮಾಡುತ್ತೆ. ಹಾಗಾಗಿ ಹಲಸಿನ ಹಣ್ಣಿನ ಸೀಸನ್ ಬಂತೀಗ, ಇದನ್ನು ನಿಯಮಿತವಾಗಿ ಸೇವನೆ ಮಾಡೋದು ಒಳ್ಳೆಯದು. ಸೀಸನಲ್ ಫ್ರೂಟ್ ಇದೆ, ಇದನ್ನು ಇನ್ನೂ ಡೂಪ್ಲಿಕೇಟ್ ಮಾಡಿಲ್ಲ ಜನ. ಒರಿಜಿನಲ್ ಆಗಿ ಉಳಿದಿದೆ, ಎಲ್ಲದರಲ್ಲೂ ಹೈಬ್ರಿಡ್ ಬಂದಿದೆ. ಹಲಸಿನ ಹಣ್ಣು ಹಾಗೆ ಉಳಿದಿದೆ. ಹಲಸಿನಕಾಯಿ ಪಲ್ಯ ಬಹಳ ರುಚಿಕರವಾಗಿರ್ತದೆ, ಕಾಯಿ ಪಲ್ಯ. ಅದರಿಂದ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ ಇವೆಲ್ಲ ಕಮ್ಮಿ ಆಗಿ ಉಪಯೋಗ. ಶುಗರ್ ಇರೋರಿಗೂ ಸಹ ಒಳ್ಳೆಯದು. ಆಮೇಲೆ ದೇಹದ ತೂಕವನ್ನು ಬ್ಯಾಲೆನ್ಸ್ ಮಾಡುತ್ತೆ, ಹೆಚ್ಚು ಮಾಡಲ್ಲ, ಕಡಿಮೆನೂ ಮಾಡಲ್ಲ. ಅದರ ಜೊತೆಗೆ ದೇಹಕ್ಕೆ ಹೆಚ್ಚು ತಾಕತ್ತನ್ನು ಕೊಡ್ತಕ್ಕಂಥ, ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಅಂಶ ಹಲಸಿನಕಾಯಿ ಪಲ್ಯದಲ್ಲಿ. ಅದರ ಬಳಕೆ ಮಾಡಿ. ಚೆನ್ನಾಗಿದೆ ಅಂತೇಳಿ ಅತಿ ಹೆಚ್ಚು ತಿಂದರೆ ಅತಿ ಅಮೃತನೂ ವಿಷ ಆಗುತ್ತೆ. ಹಿತಮಿತದಲ್ಲಿ ಸೇವನೆ ಮಾಡಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಮಾಹಿತಿಯನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.